ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಭಾರತದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಜನನ 15 ಆಗಸ್ಟ್ 1798. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನವೇ ಇವರು ಜನಿಸಿದ್ದು ಒಂದು ವಿಶೇಷ ಕಾಕತಾಳೀಯ. ಊರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮ. ತಂದೆ ತಾಯಿ ಭರಮಪ್ಪ ಮತ್ತು ಕೆಂಚಮ್ಮ. ರಾಯಣ್ಣನ ಕುಟುಂಬವು ಶೌರ್ಯಕ್ಕೆ ಹೆಸರಾಗಿತ್ತು. ಅವರ ತಾತನಿಗೆ 1000 ಒಂಟೆ ಸರದಾರ ಎಂಬ ಬಿರುದಿತ್ತು. ರಾಯಣ್ಣ ಕಿತ್ತೂರು ಸಂಸ್ಥಾನದ ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರಿ ನಂತರ ತನ್ನ ಶೌರ್ಯ ಮತ್ತು ನಿಷ್ಠೆಯಿಂದ ಸೇನಾಧಿಪತಿಯಾಗಿ ಬೆಳೆದರು. ಕಿತ್ತೂರು ರಾಣಿ ಚೆನ್ನಮ್ಮಳ ದತ್ತಕ ಪುತ್ರ ಶಿವಲಿಂಗಪ್ಪನನ್ನು ಕಿತ್ತೂರಿನ ಉತ್ತರಾಧಿಕಾರಿಯನ್ನಾಗಿ ಮಾಡಲು ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ರಾಯಣ್ಣ ಪ್ರಮುಖ ಪಾತ್ರ ವಹಿಸಿದ್ದರು. 1824ರಲ್ಲಿ ಕಿತ್ತೂರು ಪತನವಾದ ನಂತರ ಮತ್ತು ರಾಣಿ ಚೆನ್ನಮ್ಮ ಬ್ರಿಟಿಷರ ಸೆರೆಯಾದ ಮೇಲೆ ರಾಯಣ್ಣ ಧೃತಿಗೆಡದೆ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಸಿದರು. ಬ್ರಿಟಿಷ್ ಅಧಿಕಾರಿಗಳನ್ನು ಮತ್ತು ಹೀಗಾಗಿ ಅವರು ಕುತಂತ್ರದ ಮೊರೆ ಹೋದರು. ರಾಯಣ್ಣನ ಹತ್ತಿರದವರೇ ಆದ ಲಿಂಗನಗೌಡ ಎಂಬುವವರ ವಿಶ್ವಾಸಘಾತದಿಂದಾಗಿ ರಾಯಣ್ಣ ಅವರು ಸ್ನಾನ ಮಾಡುತ್ತಿದ್ದಾಗ ಬ್ರಿಟಿಷರು ಅವರನ್ನು ಸೆರೆಹಿಡಿದರು. ಜನವರಿ 1831 ಭಾರತ ಗಣರಾಜ್ಯವಾದ ದಿನವೇ ಇವರು ಹುತಾತ್ಮರಾದದ್ದು ಮತ್ತೊಂದು ವಿಶೇಷ.